ಎಲ್ರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಕೇಳುಗರೊಬ್ಬರು ಹಂಚ್ಕೊಂಡಿರೋ ಒಂದು ತುಂಬಾ ವಿಶೇಷವಾದ ಆಕರದ ಬಗ್ಗೆ ಮಾತಾಡೋಣ ಅಂತಿದ್ದೀವಿ. ವಿಜಯೇಂದ್ರ ರಾಮನಾಥ ಭಟ್ಟರು ಬರ್ದಿರೋ ಗಾಯತ್ರಿ ಸುಧಾ ಸೌರಭ ಅನ್ನೋ ಗ್ರಂಥ. ಇದು ಅಂದ್ರೆ ಸಂಧ್ಯಾ ವಂದನೆಯ ಅಂತರಂಗ ಅಂತ ಒಂದು ದೊಡ್ಡ ಸರಣಿ ಇದೆಯಲ್ಲ, ಅದರದ್ದೇ ಒಂದು ಭಾಗ. ನಾವಿವತ್ತು ನೋಡ್ತಾ ಇರೋದು ಅದರ 5ನೇ ಅಧ್ಯಾಯ. ಇದು ಗಾಯತ್ರಿ ಮಂತ್ರಕ್ಕೂ ನರಸಿಂಹಾವತಾರಕ್ಕೂ ಇರೋ ಒಂದು ಆಳವಾದ ಸಂಬಂಧದ ಬಗ್ಗೆ ಹೇಳುತ್ತೆ. ಇದು ಬರೀ ಪಾರಾಯಣ ಮಾಡೋದಲ್ಲ, ಅದರ ಆಚೆಗಿನ ಚಿಂತನೆ. ಹೌದು. ನೋಡಿ, ಗಾಯತ್ರಿ ಮಂತ್ರ ಅಂದ್ರೆ ವೇದಗಳ ತಾಯಿ, ವೇದ ಮಾತೆ ಅಂತಾನೆ ಹೇಳ್ತಾರೆ. ಸಾಮಾನ್ಯವಾಗಿ ಅದರ ಜಪ, ಹೋಮ, ಪಠಣ ಇದರ ಬಗ್ಗೆನೇ ಹೆಚ್ಚು ಮಾತುಕತೆ ಆಗೋದು. ಆದರೆ ಈ ಅಧ್ಯಾಯ ಇದೆಯಲ್ಲ, ಇದು ಒಂದು ಬೇರೆನೇ ದಾರಿಯಲ್ಲಿ ಹೋಗುತ್ತೆ. ಗಾಯತ್ರಿ ಮಂತ್ರದ ಅನುಸಂಧಾನ ಅಂದ್ರೆ ಅದರ ಅರ್ಥವನ್ನ ಆಳವಾಗಿ ಚಿಂತನೆ ಮಾಡ್ತಾ ಭಗವಂತನನ್ನ, ಅದರಲ್ಲೂ ವಿಶೇಷವಾಗಿ ನರಸಿಂಹ ರೂಪವನ್ನ ಹೇಗೆ ಆರಾಧನೆ ಮಾಡಬಹುದು ಅಂತ ವಿವರಿಸುತ್ತೆ. ಅಂದ್ರೆ ಆಚರಣೆ ಜೊತೆಗೆ ಆಂತರ್ಯದ ಅರ್ಥ ಹುಡುಕೋ ಪ್ರಯತ್ನ ಇದು. ಹಾ, ಇದು ನಿಜವಾಗ್ಲೂ ತುಂಬಾನೇ ಆಸಕ್ತಿಕರವಾಗಿದೆ. ಗಾಯತ್ರಿ ಮಂತ್ರ ಅನ್ನೋದು ನಮ್ಮ ನಿತ್ಯ ಕರ್ಮದ ಭಾಗ ಅಲ್ವಾ? ಅದಕ್ಕೂ ನರಸಿಂಹನಂಥ ಒಂದು ನಿರ್ದಿಷ್ಟ ಉಗ್ರ ಆದ್ರೂ ಕರುಣಾಮಯಿ ಅವತಾರಕ್ಕೂ ಏನು ಸಂಬಂಧ ಅಂತ ತಿಳಿಯೋದು ಕುತೂಹಲ ಕೆರಳಿಸುತ್ತೆ. ಹಾಗಾದ್ರೆ ತಡ ಮಾಡೋದು ಬೇಡ, ಈ ವಿಷಯದ ಆಳಕ್ಕೆ ಇಳಿಯೋಣ ಅಲ್ವಾ? ಮೊಟ್ಟ ಮೊದಲಿಗೆ ಈ ಆಕಾರದ ಪ್ರಕಾರ ನರಸಿಂಹಾವತಾರದ ಮೂಲ ಉದ್ದೇಶವಾದ್ರೂ ಏನು? ಆಕಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ನೋಡಿ. ನರಸಿಂಹಾವತಾರದ ಮುಖ್ಯ ಉದ್ದೇಶ ಅಂದ್ರೆ ಅದು ಭಕ್ತನಾದ ಪ್ರಹ್ಲಾದನ ರಕ್ಷಣೆ. ಅವನ ತಂದೆ ಹಿರಣ್ಯಕಶಿಪು, ಆ ದೈತ್ಯರಾಜನ ಕ್ರೌರ್ಯ, ಹಿಂಸೆ, ಅದರಿಂದ ಪ್ರಹ್ಲಾದನಿಗೆ ಏನು ಭಯ ಇತ್ತೋ ಅದರಿಂದ ಅವನನ್ನ ಪಾರು ಮಾಡೋಕೆ ಅಂತಾನೆ ಭಗವಂತ ಬಂದಿದ್ದು. ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ವಿಷಯ ಏನಂದ್ರೆ, ಈ ರಕ್ಷಣೆ ಬರೀ ಪ್ರಹ್ಲಾದನಿಗೆ ಮಾತ್ರ ಸೀಮಿತ ಅಲ್ಲ. ಇದು ಎಲ್ಲಾ ಭಕ್ತರ, ಎಲ್ಲಾ ಜೀವಿಗಳ ಭಯವನ್ನು ಹೋಗಲಾಡಿಸೋ ಒಂದು ಸಂಕೇತ. ಒಂದು ರೀತಿ ಸಾರ್ವತ್ರಿಕ ಅಭಯ ಇದು. ಸಾರ್ವತ್ರಿಕ ಅಭಯ. ಹೌದು. ಇದನ್ನ ಭಾಗವತದಲ್ಲಿ ಪ್ರಹ್ಲಾದನೇ ಒಂದು ಸ್ತುತಿಯಲ್ಲಿ ಹೇಳ್ತಾನೆ. ಅಲ್ಲಿ ನರಸಿಂಹನನ್ನ ಸರ್ವಭಯಾಂತಕ ಅಂತ ಕರೆದಿದ್ದಾನೆ. ಸರ್ವಭಯಾಂತಕ. ಹೌದು. ಅಂದ್ರೆ ಎಲ್ಲಾ ತರದ ಭಯಗಳನ್ನ, ಅದು ಶಾರೀರಿಕ ಇರಲಿ, ಮಾನಸಿಕ ಇರಲಿ, ಆಧ್ಯಾತ್ಮಿಕ ಭಯವೇ ಇರಲಿ, ಎಲ್ಲವನ್ನೂ ಪೂರ್ತಿಯಾಗಿ ನಾಶ ಮಾಡೋನು ಅಂತ. ಅಷ್ಟೇ ಅಲ್ಲ, ದೊಡ್ಡ ಭಯ ಯಾವುದು? ಮೃತ್ಯು ಭಯ ಅಲ್ವಾ? ಆ ಮೃತ್ಯು ಭಯದಿಂದ ಕೂಡ, ಸ್ವತಃ ಮೃತ್ಯುದೇವತೆಯಿಂದ ಕೂಡ ರಕ್ಷಿಸೋ ಶಕ್ತಿ ಇರೋನು ನರಸಿಂಹ ಅಂತ ಆ ಸ್ತುತಿ ಹೇಳುತ್ತೆ. ಸರ್ವಭಯಾಂತಕ, ಎಲ್ಲ ಭಯಗಳ ಅಂತ್ಯಗೊಳಿಸುವವನು. ಇದು ಕೇಳೋಕೆನೆ ಒಂಥರ ಶಕ್ತಿ ಕೊಡುತ್ತೆ. ಸರಿ, ಈಗ ನರಸಿಂಹನ ರೂಪದ ಬಗ್ಗೆ ಮಾತಾಡೋಣ. ಅರ್ಧ ಮನುಷ್ಯ, ಅರ್ಧ ಸಿಂಹ. ಇದೊಂದು ತುಂಬಾ ವಿಚಿತ್ರ ಅಲ್ವಾ? ವಿಶಿಷ್ಟವಾದ ರೂಪ. ಇದರ ಹಿಂದಿನ ತತ್ವ ಏನು? ಯಾಕೆ ಹೀಗೊಂದು ಅವತಾರ? ಇದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಹಿರಣ್ಯಕಶಿಪುವಿಗೆ ಬ್ರಹ್ಮ ಕೊಟ್ಟ ವರ ಇದೆಯಲ್ಲ, ಅದಕ್ಕೆ ನೇರ ಸಂಬಂಧ ಇದು. ಹಿರಣ್ಯಕಶಿಪು ಘೋರ ತಪಸ್ಸು ಮಾಡಿ ಬ್ರಹ್ಮಣನ್ನ ಒಲಿಸ್ಕೊಂಡು ನಂಗೆ ಸಾವೇ ಬಾರಬಾರ್ದು ಅಂತ ಕೇಳ್ದ. ಹೌದು ಹೌದು. ಆಗ ಬ್ರಹ್ಮ ಹೇಳ್ದ, ಹುಟ್ಟಿದ್ಮೇಲೆ ಸಾವು ಖಂಡಿತ, ಅದು ಆಗಲ್ಲ, ಬೇರೆಯವರ ಕೇಳು ಅಂತ. ಆಗ ಹಿರಣ್ಯಕಶಿಪು ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸ್ತಾನೆ ಅಂದ್ರೆ, ಬಹುತೇಕ ಅಮರತ್ವ ಸಿಕ್ಕ ಹಾಗೇನೋ ಒಂದು ವರವನ್ನ ಕೇಳ್ತಾನೆ. ಎಂಗಿನ ವರ ಅದು? ನೋಡಿ, ವರದ ಪ್ರಕಾರ ಅವನಿಗೆ ಮನುಷ್ಯನಿಂದ ಸಾವು ಬರಬಾರ್ದು, ಆಯ್ತಾ? ಹಾಗೇನೆ ಪ್ರಾಣಿಯಿಂದಲೂ ಅಂದ್ರೆ ಮೃಗದಿಂದಲೂ ಸಾವು ಬರಬಾರ್ದು. ಮನೆಯ ಒಳಗೆ ಸಾಯಬಾರ್ದು, ಹೊರಗೂ ಸಾಯಬಾರ್ದು. ಹಗಲಲ್ಲಿ ಆಗ್ಬಾರ್ದು, ರಾತ್ರಿನಲ್ಲೂ ಆಗ್ಬಾರ್ದು. ಭೂಮಿ ಮೇಲೂ ಅಲ್ಲ, ಆಕಾಶದಲ್ಲೂ ಅಲ್ಲ. ಅಬ್ಬಬ್ಬಾ. ಇಷ್ಟೇ ಅಲ್ಲ, ಯಾವುದೇ ಆಯುಧ ಅಂದ್ರೆ ಅಸ್ತ್ರಶಸ್ತ್ರಗಳಿಂದ ಮರಣ ಬರಬಾರ್ದು. ಮತ್ತೆ ಜೀವ ಇರೋ ವಸ್ತುಗಳಿಂದಲೂ ಸಾವು ಬರಬಾರ್ದು, ಜೀವ ಇಲ್ಲದ ವಸ್ತುಗಳಿಂದಲೂ ಸಾವು ಬರಬಾರ್ದು. ಅಬ್ಬಾ, ಅಂದ್ರೆ ಸಾವಿನ ಎಲ್ಲ ಸಾಧ್ಯತೆಗಳನ್ನು ಮುಚ್ಚಾಕೋ ಪ್ರಯತ್ನ ಒಂದು. ಅಬ್ಬಾ, ಎಂತಹ ಕಠಿಣವಾದ ನಿಬಂಧನೆಗಳ ಸರಮಾಲೆ ಇದು! ಇದನ್ನೆಲ್ಲ ಮೀರಿ ಅವನನ್ನ ಸಂಹಾರ ಮಾಡೋದು ಅದು ಹೇಗೆ ಸಾಧ್ಯ? ಬಹುಶಃ ಇಲ್ಲೇ ನರಸಿಂಹ ರೂಪದ ಮಹತ್ವ ಇರೋದು ಅಲ್ವಾ? ಖಂಡಿತವಾಗಿಯೂ ಅಲ್ಲೇ ಇರೋದು ವಿಶೇಷತೆ. ಭಗವಂತ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಲೇಬೇಕಿತ್ತು. ಆದ್ರೆ ಬ್ರಹ್ಮ ಕೊಟ್ಟ ವರವನ್ನ ಸುಳ್ಳು ಮಾಡೋ ಹಾಗೆ ಇರಲಿಲ್ಲ. ಆ ವರಕ್ಕೆ ಚ್ಯುತಿ ಬರದೆ ಅದರ ಎಲ್ಲ ಕಟ್ಟುಪಾಡುಗಳನ್ನು ಪಾಲನೆ ಮಾಡ್ತಾ ಅಧರ್ಮನ ನಾಶ ಮಾಡೋಕೆ ಭಗವಂತ ಈ ಒಂದು ಅದ್ಭುತವಾದ ನರಸಿಂಹ ರೂಪವನ್ನ ತಾಳಿದ. ಮನುಷ್ಯನೂ ಅಲ್ಲ, ಪೂರ್ತಿ ಮೃಗವೂ ಅಲ್ಲ. ಸಂಹಾರ ನಡೆದ ರೀತಿ ನೋಡಿ ಎಷ್ಟು ಅದ್ಭುತವಾಗಿದೆ. ಸ್ಥಳ ಎಲ್ಲಿ? ಮನೆಯ ಹೊಸ್ತಿಲು ಅಥವಾ ತೊಟ್ಟಿಲು. ಇದು ಒಳಗೂ ಅಲ್ಲ, ಹೊರಗೂ ಅಲ್ಲ, ಸರಿನಾ? ಹೌದು. ಕಾಲ ಯಾವುದು?
ಮುಸ್ಸಂಜೆ, ಸಂಧ್ಯಾಕಾಲ. ಇದು ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ. ಸರಿ. ಎಲ್ಲಿಟ್ಕೊಂಡ್ ಕೊಂದ? ತನ್ನ ತೊಡೆಯ ಮೇಲೆ. ಇದು ಭೂಮಿ ಮೇಲೂ ಅಲ್ಲ, ಆಕಾಶದಲ್ಲೂ ಅಲ್ಲ. ಓಹ್. ಸಾಧನ ಏನು? ತನ್ನ ಉಗುರಿನಳಿಂದ. ಉಗುರು ಆಯುಧನ? ಅಲ್ಲ. ಜೀವ ಇದೆಯಾ? ಪೂರ್ತಿ ಇಲ್ಲ. ಜೀವ ಇಲ್ವಾ ಹಾಗಂತಾನು ಹೇಳಕ್ಕಾಗಲ್ಲ. ಶಾಸ್ತ್ರದ ಪ್ರಕಾರ ಅದು ಆಯುಧವೂ ಅಲ್ಲ, ಪೂರ್ಣ ಜೀವಿ, ನಿರ್ಜೀವಿ ಅಂತಾನೂ ವರ್ಗೀಕರಿಸಕ್ಕಾಗಲ್ಲ. ಅದ್ಭುತ. ಹೀಗೆ ಪ್ರತಿಯೊಂದು ನಿಬಂಧನೆಯನ್ನೂ ಚಾಚೂ ತಪ್ಪದೆ ಪಾಲಿಸಿ ತನ್ನ ಭಕ್ತ ಪ್ರಹ್ಲಾದನ ಮಾತನ್ನ ಸತ್ಯ ಮಾಡೋಕ್ಕೆ ಕಂಬದಿಂದಲೇನೆ ಹೊರಬಂದು ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದ. ಇದು ಭಗವಂತನ ಅನಂತ ಜ್ಞಾನ, ಚತುರತೆ, ಅವನ ಶಕ್ತಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಭಕ್ತನ ಮೇಲೆ ಅವನಿಗಿರೋ ಪ್ರೀತಿ, ಭಕ್ತ ವಾತ್ಸಲ್ಯ ಇದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಒಂದು ಪದವನ್ನು ಗೌರವಿಸ್ತಾ ತನ್ನ ಸಂಕಲ್ಪ ಪೂರೈಸಿದ ರೀತಿ ಇದೆಯಲ್ಲ, ಅದ್ಭುತ. ಸರಿ, ಈಗ ನಮ್ಮ ಮೂಲ ಪ್ರಶ್ನೆಗೆ ವಾಪಸ್ ಬರೋಣ. ಇಂಥ ಒಂದು ವಿಶಿಷ್ಟವಾದ ನರಸಿಂಹಾವತಾರಕ್ಕೂ ನಾವು ದಿನಾ ಹೇಳೋ ಗಾಯತ್ರಿ ಮಂತ್ರಕ್ಕೂ ಏನು ಸಂಬಂಧ? ಈ ಆಕಾರ ಈ ಎರಡನ್ನೂ ಹೇಗೆ ಜೋಡಿಸುತ್ತೆ? ಹೌದು, ಈಗ ನಾವು ಈ ಅಧ್ಯಾಯದ ಹೃದಯ ಭಾಗಕ್ಕೆ ಬರ್ತಾ ಇದ್ದೀವಿ. ಆಕಾರ ಮೊದಲು ಗಾಯತ್ರಿ ಮಂತ್ರದ ಶಕ್ತಿ ಬಗ್ಗೆ ಹೇಳುತ್ತೆ. ಗಾಯತ್ರಿ ಮಂತ್ರಕ್ಕೆ ಎಲ್ಲ ದೋಷಗಳನ್ನ, ಪಾಪಗಳನ್ನ ಪರಿಹಾರ ಮಾಡೋ ಶಕ್ತಿ ಇದೆ ಅಂತ. ಬರೀ ಸಣ್ಣಪುಟ್ಟ ಪಾಪಗಳೆಲ್ಲ ಮಹಾಪಾತಕಗಳು ಅಂತಾರಲ್ಲ, ಅಂತಹ ಘೋರ ಪಾಪಗಳನ್ನು ಕೂಡ ಗಾಯತ್ರಿ ಮಂತ್ರದ ಜಪದಿಂದ ಅಥವಾ ಹೋಮದಿಂದ ನಿವಾರಣೆ ಮಾಡ್ಕೋಬಹುದು ಅಂತ ಅಗ್ನಿಪುರಾಣದ ಮಾತುಗಳನ್ನ ಉದಾಹರಣಿಸಿ ಹೇಳುತ್ತೆ. ಮಹಾಪಾತಕಗಳನ್ನು ಕೂಡನಾ? ಹೌದು. ಉದಾಹರಣೆಗೆ ಬ್ರಹ್ಮಹತ್ಯೆ, ಸುರಾಪಾನ ಅಂದ್ರೆ ಮದ್ಯಪಾನ, ಚಿನ್ನ ಕದಿಯೋದು, ಗುರುಪತ್ನಿಗಮನ, ಈ 4 ದೊಡ್ಡ ಮಹಾಪಾತಕಗಳು ಅಂತ ಶಾಸ್ತ್ರ ಹೇಳುತ್ತೆ. ಇಂಥ ಪಾಪಗಳಿಗೂ ಕೂಡ ನಿರ್ದಿಷ್ಟ ಸಂಖ್ಯೆಯಲ್ಲಿ ಗಾಯತ್ರಿ ಜಪ ಮಾಡಿದ್ರೆ ಅಥವಾ ಹೋಮ ಮಾಡಿದ್ರೆ ಪರಿಹಾರ ಇದೆ ಅಂತ ಆಕಾರ ತಿಳಿಸುತ್ತೆ. ಓ, ಅಂದ್ರೆ ಗಾಯತ್ರಿಗೆ ಅಷ್ಟು ದೊಡ್ಡ ಶುದ್ಧೀಕರಣ ಶಕ್ತಿ ಇದೆ. ಆದ್ರೆ ಇದು ಬರೀ ಆ ಮಂತ್ರದ ಅಕ್ಷರಗಳ ಶಕ್ತಿನಾ ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ತತ್ವ ಇದೆಯಾ? ಅಲ್ಲಿ ನೋಡಿ, ಒಂದು ಬಹಳ ಮುಖ್ಯವಾದ ವಿಚಾರವನ್ನ ಈ ಆಕಾರ ಮುಂದಿಡುತ್ತೆ. ಅದೇನಂದ್ರೆ, ಈ ಪಾಪ ಪರಿಹಾರ ಆಗ್ಲಿ, ಪುಣ್ಯ ಸಿಗೋದಾಗ್ಲಿ, ಇದು ಬರೀ ಯಾಂತ್ರಿಕವಾಗಿ ಮಂತ್ರ ಹೇಳೋದ್ರಿಂದ ಅಥವಾ ಹೋಮ ಮಾಡೋದ್ರಿಂದ ಮಾತ್ರ ಬರೋದಿಲ್ಲ. ಅದು ಬರೀ ಒಂದು ಸಾಧನ ಅಷ್ಟೇ. ಫಲವನ್ನ ಕೊಡೋದು ಯಾರು? ಆ ಮಂತ್ರದಿಂದ, ಆ ಕರ್ಮದಿಂದ ಪ್ರಸನ್ನನಾದ, ಸಂತೋಷಗೊಂಡ ಭಗವಂತನ ಅನುಗ್ರಹದಿಂದಲೇ ಫಲ ಸಿಗೋದು. ಸರಿ ಸರಿ. ಇದನ್ನ ಸಮರ್ಥನೆ ಮಾಡೋಕೆ ಫಲಮತ ಉಪಪತ್ತೇಹೇ ಅಂತ ಒಂದು ಬ್ರಹ್ಮಸೂತ್ರವನ್ನೇ ಉದಾಹರಿಸಿದ್ದಾರೆ. ಅದರ ಅರ್ಥನೇ ಅದು ಯಜ್ಞ, ಯಾಗಾದಿ ಕರ್ಮಗಳ ಫಲ ಕೊಡೋದು ಆ ಜಡವಾದ ಕರ್ಮ ಅಲ್ಲ, ಬದಲಿಗೆ ಸರ್ವಶಕ್ತನಾದ ಭಗವಂತನೇ ಅಂತ. ಕರ್ಮ ಅನ್ನೋದು ಭಗವಂತನನ್ನ ಒಲಿಸ್ಕೊಳ್ಳೋನ್ ದಾರಿಯಷ್ಟೇ. ಅವನ ಕೃಪೆನೇ ಕೊನೆಯಲ್ಲಿ ಫಲ ಕೊಡೋದು. ಹಾಗಾದ್ರೆ ಗಾಯತ್ರಿ ಜಪದಿಂದ ಪಾಪ ಪರಿಹಾರ ಆಗುತ್ತೆ ಅಂದ್ರೆ ಅದರರ್ಥ ಗಾಯತ್ರಿ ಜಪದಿಂದ ಪ್ರಸನ್ನನಾದ ಭಗವಂತ ಆ ಪಾಪವನ್ನ ಪರಿಹಾರ ಮಾಡ್ತಾನೆ ಅಂತ ಆಯ್ತು. ಈಗ ಪ್ರಶ್ನೆ, ಆ ಭಗವಂತ ಯಾರು? ನರಸಿಂಹನಿಗೂ ಇದಕ್ಕೂ ಏನು ಸಂಬಂಧ? ಅಲ್ಲೇ ನೋಡಿ, ಈ ಆಕಾರ ಒಂದು ನಿರ್ದಿಷ್ಟವಾದ ಸಂಪರ್ಕವನ್ನ ಕೊಡೋದು. ಬ್ರಹ್ಮಸೂತ್ರದ ಭಾಷ್ಯವನ್ನ ಉಲ್ಲೇಖಿಸಿ ನರಸಿಂಹದೇವರೇ ಎಲ್ಲ ದುಷ್ಟವೃತ್ತಿಗಳನ್ನ, ಅಂದ್ರೆ ಪಾಪದ ಯೋಚನೆಗಳು, ಕೆಟ್ಟ ಆಲೋಚನೆಗಳು, ಇದನ್ನೆಲ್ಲ ನಾಶ ಮಾಡೋನು ಅಂತ ಹೇಳಲಾಗಿದೆ. ಓ, ಹಾಗಾಗಿ ಗಾಯತ್ರಿ ಮಂತ್ರದಿಂದ ಪಾಪ ಪರಿಹಾರ ಆಗತ್ತೆ ಅಂದ್ರೆ ಆ ಶಕ್ತಿಯ ಮೂಲ ಯಾವುದು ಅಂತ ಕೇಳಿದ್ರೆ ಅದು ಗಾಯತ್ರಿ ಮಂತ್ರದಿಂದ ಖುಷಿಯಾಗುವ ಮತ್ತು ಗಾಯತ್ರಿ ಮಂತ್ರ ಯಾರನ್ನ ಮುಖ್ಯವಾಗಿ ಹೇಳುತ್ತೋ ಆ ಗಾಯತ್ರಿ ಪ್ರತಿಪಾದ್ಯನಾದ ನರಸಿಂಹದೇವರಿಂದಲೇ ಬರುತ್ತೆ ಎನ್ನುವುದು ಈ ಆಕರದ ಸಿದ್ಧಾಂತ. ಓಹೋ, ಇದು ಒಂದು ಹೊಸ ವಿಷಯವೇ? ಹೌದು. ಇದನ್ನ ಇನ್ನೂ ಗಟ್ಟಿ ಮಾಡಕ್ಕೆ ಇನ್ನೊಂದು ಉದಾಹರಣೆನೂ ಕೊಟ್ಟಿದ್ದಾರೆ. ಭಾಗವತದಲ್ಲಿ ಬರುತ್ತೆ, ಇಂದ್ರ ವೃತ್ರಾಸುರ ಅನ್ನೋ ಬ್ರಾಹ್ಮಣನನ್ನ ಕೊಂದಾಗ ಅವನಿಗೆ ಬ್ರಹ್ಮತ್ಯ ದೋಷ ಬರುತ್ತೆ. ಆ ದೋಷದಿಂದ ಅವನು ಮುಕ್ತನಾಗಿದ್ದು ಹೇಗೆ ಗೊತ್ತಾ? ಭಗವಾನ್ ನರಸಿಂಹನನ್ನ ಒಂದು ವಿಶೇಷ ರೀತಿಯಲ್ಲಿ ಧ್ಯಾನ ಮಾಡಿ ಅದಕ್ಕೆ ಋತಂಭರ ಧ್ಯಾನ ಅಂತ ಹೆಸರು. ಅಂದ್ರೆ ಸತ್ಯಸ್ವರೂಪನಾದ ಪಾಪನಾಶಕನಾದ ನರಸಿಂಹನ ಧ್ಯಾನವೇ ಇಂದ್ರನ ಪಾಪವನ್ನ ಕಳೆಯಿತು. ಇದು ಗಾಯತ್ರಿ ಮಂತ್ರದ ಪಾಪನಾಶಕ ಶಕ್ತಿಗೂ ನರಸಿಂಹನಿಗೂ ಇರೋ ಆಳವಾದ ಸಂಬಂಧವನ್ನು ತೋರಿಸುತ್ತೆ. ಓ, ಇದು ನಿಜಕ್ಕೂ ತುಂಬಾ ಗಹನವಾದ ಚಿಂತನೆ. ಅಂದ್ರೆ ನಾವು ಗಾಯತ್ರಿ ಮಂತ್ರ ಜಪ ಮಾಡುವಾಗ ಅದರ ಶಕ್ತಿಯ ಅಧಿದೇವತೆಯಾಗಿ ಫಲ ಕೊಡುವವನಾಗಿ ನರಸಿಂಹನನ್ನ ನೆನೆಸ್ಕೊಳ್ಬೇಕು ಅನ್ನೋದು ಇದರ ಒಳಾರ್ಥ. ಇದು ಗಾಯತ್ರಿ ಮಂತ್ರದ ಅನುಭವವನ್ನೇ ಬೇರೆ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅಲ್ವಾ? ಖಂಡಿತವಾಗಿ. ಹಾಗಾದ್ರೆ ಮುಂದಿನ ಹಂತಕ್ಕೋಗೋಣ. ಗಾಯತ್ರಿ ಮಂತ್ರದ ಒಂದೊಂದು ಪದ, ಅಕ್ಷರವನ್ನ ನರಸಿಂಹನ ಗುಣಗಳಿಗೆ, ಅವನ ಲೀಲೆಗಳಿಗೆ, ಸ್ವರೂಪಕ್ಕೆ ಹೇಗೆ ಸಂಬಂಧ ಕಲ್ಪಿಸಿ
ಚಿಂತನೆ ಮಾಡಬಹುದು. ಇದ್ರ ಬಗ್ಗೆ ಆಕರೆ ಏನ್ ಹೇಳುತ್ತೆ? ಇದು ಕೇಳೋಕೆನೆ ಒಂಥರ ರೋಮಾಂಚನ ಆಗ್ತಿದೆ. ಹೌದು, ಖಂಡಿತ. ಆಕರದಲ್ಲಿ ಇದರ ಬಗ್ಗೆ ತುಂಬಾ ವಿಸ್ತಾರವಾಗಿ ಕ್ರಮಬದ್ಧವಾಗಿ ಹೇಳಿದ್ದಾರೆ. ಗಾಯತ್ರಿ ಮಂತ್ರದ ಒಂದೊಂದು ಪದವನ್ನು ನರಸಿಂಹನ ಸ್ವರೂಪ, ಗುಣ, ಲೀಲೆಗಳಿಗೆ ಹೇಗೆ ಅನ್ವಯಿಸಿ ಧ್ಯಾನ ಮಾಡಬೇಕು ಅಂತ ವಿವರವಾಗಿ ತಿಳಿಸಿದ್ದಾರೆ. ಒಂದೊಂದಾಗಿ ನೋಡೋಣ, ಆಯ್ತಾ? ಖಂಡಿತ, ಹೇಳಿ. ಮೊದಲನೇ ಪದ ತತ್, ಅವನು ಆ. ಈ ಪದ ಭಗವಂತನ ಪರತ್ವ, ಅವನು ಎಲ್ಲೆಲ್ಲೂ ವ್ಯಾಪಿಸಿದ್ದಾನೆ ಅನ್ನೋದನ್ನ ಹೇಳುತ್ತೆ. ನರಸಿಂಹನಿಗೆ ಇದನ್ನ ಹೇಗೆ ಅನ್ವಯಿಸೋದು? ಅವನು ಜಡ ಅನ್ಕೊಂಡಿದ್ದ ಕಂಬದಿಂದ ಬಂದವನು. ಅಂದ್ರೆ ಚೇತನ ಅಚೇತನ ಭೇದ ಇಲ್ಲದೆ ಎಲ್ಲೆಲ್ಲೂ ಅವನೇ ಇದ್ದಾನೆ ಅಂತ ತೋರಿಸ್ತ. ಹಿರಣ್ಯಕಶಿಪು ಮುಂಡೆ ಆಕಾಶದಷ್ಟು ಎತ್ತರ ಬೆಳೆದು ನಿಂತ, ಅಂದ್ರೆ ಎಲ್ಲಾ ದಿಕ್ಕುಗಳಲ್ಲೂ ದೇಶ ಕಾಲಗಳನ್ನ ಮೀರಿ ಶಾಶ್ವತವಾಗಿ ಇರೋನು ಅಂತ ಅರ್ಥ. ಸಂಹಾರಕನಾಗಿ, ಪಾಪ ಪರಿಹಾರಕನಾಗಿ, ತನ್ನ ಶ್ರೇಷ್ಠ ಗುಣಗಳಿಂದ ಎಲ್ಲೆಲ್ಲೂ ಆ ಪರಮ ವಸ್ತುವಾಗಿ ವ್ಯಾಪಿಸಿದಾನೆ ಅಂತ ತತ್ ಪದದಿಂದ ಚಿಂತನೆ ಮಾಡಬೇಕು. ಅದ್ಭುತ. ಬರೀ ತತ್ ಅಂದ್ರೆ ಆ ಅಂತ ಹೇಳಿ ಸುಮ್ನಾಗ್ದೆ, ಆ ಅಂದ್ರೆ ಯಾರು, ಹೇಗೆ ಅಂತ ಚಿಂತಿಸಿದಾಗ ಕಂಬದಿಂದ ಬಂದ, ಎಲ್ಲೆಡೇ ತುಂಬಿದ ಕಾಲಾತೀತ ನರಸಿಂಹನೇ ಕಣ್ಣಿಗೆ ಬರ್ತಾನೆ. ಮುಂದಿನ ಪದ ಸವಿತುಹು. ಸವಿತುಹು, ಸೃಷ್ಟಿಕರ್ತ, ಪ್ರೇರಕ. ಸವಿತೃ ಅಂದ್ರೆ ಸಾಮಾನ್ಯವಾಗಿ ಸೃಷ್ಟಿ ಮಾಡೋನು, ಪ್ರೇರಣೆ ಕೊಡೋನು, ಜಗತ್ತನ್ನ ಹುಟ್ಟಿಸೋನು ಅಂತ ಅರ್ಥ. ನರಸಿಂಹನಿಗೆ ಅನ್ವಯಿಸೋದಾದ್ರೆ ಅವನು ತನ್ನ ಅವತಾರಕ್ಕೆ ಮುಂಚೆ ಬ್ರಹ್ಮಾಂಡವೇ ಒಡೆದು ಹೋದ ಹಾಗೆ ಅನಿಸುವಷ್ಟು ಭಯಂಕರವಾದ ಗರ್ಜನೆ ಮಾಡಿದ್ನಲ್ಲ, ಅದೊಂದು ಸೃಷ್ಟಿ. ಹೌದು. ಅಷ್ಟೇ ಅಲ್ಲ, ಅಸಾಧ್ಯ ಅನ್ನೋ ಹಾಗೆ ಕಂಬದಿಂದ ತನ್ನದೇ ಅದ್ಭುತ ರೂಪವನ್ನ ತಾನೇ ಸೃಷ್ಟಿಸ್ಕೊಂಡ. ಇನ್ನು ಲೌಕಿಕವಾಗಿ ನೋಡಿದರೆ ಭಕ್ತರು ಮಾಡೋ ಜಪ, ಹೋಮ, ದಾನ ಇತ್ಯಾದಿಗಳಿಂದ ಪಾಪ ಪರಿಹಾರ, ಜ್ಞಾನೋದಯದಂತಹ ಫಲಗಳನ್ನು ಸೃಷ್ಟಿ ಮಾಡಿಕೊಡುವನೂ ಅವನೇ. ಹೀಗೆ ಎಲ್ಲಾ ರೀತಿಯಲ್ಲೂ ಅವನು ಸವಿತೃ. ಸರಿ, ಸವಿತೃ ಅಂದ್ರೆ ಸೂರ್ಯ ಅಂತಾನೂ ಅರ್ಥ ಇದೆಯಲ್ಲ. ಸೂರ್ಯ ಜಗತ್ತಿಗೆ ಬೆಳಕು, ಶಕ್ತಿ ಕೊಟ್ಟು ಪ್ರೇರೇಪಿಸೋ ಹಾಗೆ ನರಸಿಂಹನು ತನ್ನ ಅವತಾರದಿಂದ, ಗರ್ಜನೆಯಿಂದ, ಫಲಸೃಷ್ಟಿಯಿಂದ ಜಗತ್ತನ್ನ ಪ್ರೇರೇಪಿಸ್ತಾನೆ, ಸೃಷ್ಟಿಸ್ತಾನೆ ಅಂತ ಭಾವಿಸ್ಬಹುದು. ನಂತರ ಬರೋದು ವರೇಣ್ಯಂ ಅಂದ್ರೆ ಶ್ರೇಷ್ಠ, ವರಿಸಲು ಅಂದ್ರೆ ಪೂಜಿಸಲು ಯೋಗ್ಯವಾದದ್ದು ಅಂತ. ವರೇಣ್ಯಂ, ಶ್ರೇಷ್ಠ, ಆರಾಧನೆಗೆ ಯೋಗ್ಯ. ಹೌದು, ನೀವು ಹೇಳಿದ್ದು ಸರಿ. ವರೇಣ್ಯಂ ಅಂದ್ರೆ ಆಶ್ರಯಿಸಲು, ಪೂಜಿಸಲು, ಧ್ಯಾನಿಸಲು ಅತ್ಯಂತ ಯೋಗ್ಯನಾದವನು, ಎಲ್ಲರಿಗಿಂತ ಶ್ರೇಷ್ಠನು ಅಂತ. ನರಸಿಂಹ ಈ ಗುಣಕ್ಕೆ ಹೇಗೆ ಉದಾಹರಣೆ? ಪ್ರಹ್ಲಾದನೆ ಸ್ತುತಿ ಮಾಡುವಾಗ ಹೇಳ್ತಾನೆ, ಬ್ರಹ್ಮ, ರುದ್ರ, ಇಂದ್ರ ಎಲ್ಲಾ ದೇವತೆಗಳು ಸೇರಿ ಹೊಗಳಿದ್ರೂ ನಿನ್ನ ಗುಣಗಳನ್ನ ಪೂರ್ತಿಯಾಗಿ ವರ್ಣಿಸೋಕೆ ಆಗಲ್ಲ ಅಂತ. ಅಂಥ ಅಸಂಖ್ಯ ಕಲ್ಯಾಣ ಗುಣಗಳ ಸಮುದ್ರ ಅವನು. ಅವನ ಜ್ಞಾನ, ಆನಂದ, ಶಕ್ತಿ, ಮತ್ತೆ ನೋಡಿ, ಭಕ್ತರು ತಪ್ಪು ಮಾಡಿದ್ರೂ ಕ್ಷಮಿಸಿ ಕಾಪಾಡೋ ಅವನ ಕರುಣೆ ಇದೆಯಲ್ಲ, ಅಪರಾಧ ಸಹಿಷ್ಣುತೆ, ಈ ಎಲ್ಲಾ ಗುಣಗಳಲ್ಲೂ ಅವನು ಪರಮಶ್ರೇಷ್ಠ. ಅದಕ್ಕೆ ಅವನು ವರೇಣ್ಯಂ, ನಮ್ಮೆಲ್ಲರ ಆರಾಧನೆಗೆ ಅತ್ಯಂತ ಯೋಗ್ಯ. ಮುಂದಿನದು ಭರ್ಗಃ. ಇದು ಗಾಯತ್ರಿ ಮಂತ್ರದ ತುಂಬಾ ಮುಖ್ಯವಾದ ಪದಗಳಲ್ಲಿ ಒಂದು. ಇದರ ಅರ್ಥ ಸಾಮಾನ್ಯವಾಗಿ ತೇಜಸ್ಸು, ಬೆಳಕು ಅಥವಾ ಪಾಪಗಳನ್ನ ಭರ್ಜನೆ ಮಾಡುವ, ಅಂದ್ರೆ ಹುರಿದ್ಹಾಕುವ ಶಕ್ತಿ ಅಂತ ಹೇಳ್ತಾರೆ. ಇದನ್ನ ನರಸಿಂಹನಿಗೆ ಹೇಗೆ ಅನ್ವಯಿಸ್ಬೋದು? ಭರ್ಗಃ, ತೇಜಸ್ಸು, ಪಾಪನಾಶಕ. ನೀವು ಹೇಳದ ಹಾಗೆ ಭರ್ಗಃ ಪದಕ್ಕೆ ತೇಜಸ್ಸು, ಜ್ಞಾನದ ಬೆಳಕು ಮತ್ತು ಪಾಪಗಳನ್ನು ಸುಟ್ಟು ಹಾಕೋ ಶಕ್ತಿ ಎರಡೂ ಅರ್ಥ ಇದೆ. ನರಸಿಂಹ ಇವೆರಡಕ್ಕೂ ಅತ್ಯುತ್ತಮ ಉದಾಹರಣೆ ನೋಡಿ. ಆಚಾರ್ಯ ಮಧ್ವರು ನಖಸ್ತುತಿಯಲ್ಲಿ ವರ್ಣಿಸ್ತಾರಲ್ಲ, ನರಸಿಂಹನ ಉಗುರುಗಳ ತುದೀಲಿ ಕೋಟಿ ಸೂರ್ಯರ ಬೆಳಕಿದೆ ಅಂತ. ಅವನ ಉಗ್ರ ರೂಪದ ತೇಜಸ್ಸು ಎಂಥದ್ದು ಅಂದ್ರೆ ಪ್ರಳಯ ಕಾಲದ ಬೆಂಕಿ ಹಾಗೆ. ಅವನ ಬಲಕಣ್ಣಿನ ಕಿಡೆಂದಾನೆ ಬ್ರಹ್ಮಾಂಡ ಸುಟ್ಟೋಗ್ಬೋದು, ಅಷ್ಟು ಪ್ರಚಂಡವಾದದ್ದು. ಇದು ಅವನ ತೇಜೋರೂಪ. ಹಾಗೇನೇ ಅವನು ಪಾಪನಾಶಕ. ಭಕ್ತರ ದುಃಖ, ಪಾಪ, ಅಜ್ಞಾನ ಇದನ್ನೆಲ್ಲ ಪೂರ್ತಿಯಾಗಿ ನಾಶ ಮಾಡೋನು. ಆಕಾರದಲ್ಲಿ ಉಪಮರ್ಧ ಅಂತ ಒಂದು ಶಬ್ದ ಬಳಸಿದ್ದಾರೆ. ಅಂದ್ರೆ ಬೇರು ಸಮೇತ ಕಿತ್ತು ಹಾಕೋದು, ಸಂಪೂರ್ಣ ನಾಶ ಮಾಡೋದು. ಅಜ್ಞಾನ, ಕೆಟ್ಟ ಸಿದ್ಧಾಂತಗಳೆಂಬ ಕತ್ತಲೆಯನ್ನ ಜ್ಞಾನಸೂರ್ಯನಾಗಿ ನಾಶ ಮಾಡೋನು. ಹಿರಣ್ಯಕಶಿಪುವಿನಂಥ ದುಷ್ಟಶಕ್ತಿಯನ್ನ ಸಂಹಾರ ಮಾಡಿದ್ನಲ್ಲ, ಅದುವೇ ದೊಡ್ಡ ಸಾಕ್ಷಿ. ತನ್ನ ಪರಮ ತೇಜಸ್ಸಿನಿಂದ ಸೂರ್ಯ, ಚಂದ್ರ, ಬೆಂಕಿ ಹೀಗೆ ಬೇರೆಲ್ಲಾ ತೇಜಸ್ಸುಗಳನ್ನು ಮಂಕಾಗಿಸುವನು. ಅಷ್ಟೇ ಅಲ್ಲ, ಸಾಯಂಕಾಲದ ಅಧಿದೇವತೆಯಾಗಿ, ಕಾಡಿನಲ್ಲಿರೋ ಪ್ರಾಣಿಗಳ ರಕ್ಷಕನಾಗಿಯೂ ಭರ್ಗಃ ಶಬ್ದದಿಂದ ನರಸಿಂಹನನ್ನ ಚಿಂತಿಸ್ಬೋದು ಅಂತ ಆಕಾರ ಇರುತ್ತೆ. ಓ,
ಭರ್ಗಃ ಶಬ್ದಕ್ಕೆ ಇಷ್ಟೊಂದು ಆಯಾಮಗಳನ್ನ ನರಸಿಂಹನಿಗೆ ಸಂಬಂಧಿಸಿ ಹೇಳಿರೋದು ಬಹಳ ವಿಶೇಷವಾಗಿದೆ. ಮುಂದಿನ ಪದ ದೇವಸ್ಯ. ಇದರರ್ಥ ದೇವನಿಗೆ ಸಂಬಂಧಿಸಿದ್ದು, ದಿವ್ಯವಾದದ್ದು ಅಂತ ತಾನೆ? ದೇವಸ್ಯ. ದೇವಸ್ಯ ದಿವ್ಯಲೀಲಾಮಯ ದೇವತೆಗಳಿಂದ ಸ್ತುತಿಸಲ್ಪಡುವವನು. ಹೌದು, ದೇವ ಅಂದ್ರೆ ಕ್ರೀಡಿಸುವವನು, ಲೀಲಾಮಯನು, ಪ್ರಕಾಶಿಸುವವನು, ಎಲ್ಲರಿಂದ ಸ್ತುತಿಸಲ್ಪಡುವವನು ಅಂತ ನರಾಣ ಅರ್ಥ ಇದೆ. ನರಸಿಂಹನಿಗೆ ಈ ಎಲ್ಲಾ ಲಕ್ಷಣಗಳೂ ಇವೆ. ಅವನ ಅವತಾರವೇ ಒಂದು ದಿವ್ಯ ಲೀಲೆ. ಹಿರಣ್ಯಕಶಿಪುವನ್ನ ಕೊಂದ ಮೇಲೆ ಅವನ ಉಗ್ರರೂಪ ನೋಡಿ ಬ್ರಹ್ಮ, ರುದ್ರ, ಲಕ್ಷ್ಮೀದೇವಿ ಕೂಡ ಹತ್ರ ಹೋಗೋಕೆ ಹೆದ್ರಿದ್ರಂತೆ. ಹೌದಲ್ವೇ? ಆಗ ಪುಟ್ಟ ಬಾಲಕ ಪ್ರಹ್ಲಾದ ಧೈರ್ಯವಾಗಿ ಹೋಗಿ ಸ್ತುತಿ ಮಾಡ್ತಾನೆ. ಆಗ ಶಾಂತನಾದ ನರಸಿಂಹ ಮೊದಲು ಪ್ರಹ್ಲಾದನಿಂದ, ಆಮೇಲೆ ಬ್ರಹ್ಮಾದಿ ದೇವತೆಗಳಿಂದೆಲ್ಲ ಸ್ತುತಿಸಲ್ಪಡ್ತಾನೆ. ಅವನು ಪ್ರಳಯ ಕಾಲದಲ್ಲೂ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳ ಆಟ ಆಡೋನು. ಇನ್ನು ಶಾಸ್ತ್ರೀಯವಾಗಿ ನೋಡಿದರೆ ಗಾಯತ್ರಿ ಮಂತ್ರದ ನ ಅಕ್ಷರದ ದೇವತೆ, ವೇದದ ಕ್ರಮಪಾಠದ ಅಧಿದೇವತೆ ಕೂಡ ನರಸಿಂಹನೇ. ಗಾಯತ್ರಿಯಿಂದ ಹೇಳಲ್ಪಡುವ 6 ಮುಖ್ಯ ಭಗವದ್ರೂಪಗಳಲ್ಲಿ ಭರ್ಗಃ ಶಬ್ದಕ್ಕೆ ಸಂಬಂಧಿಸಿ ನರಸಿಂಹನೂ ಒಬ್ಬ. ಅವನು ರುದ್ರನ ಹೃದಯದಲ್ಲಿ ಅಂತರ್ಯಾಮಿಯಾಗಿರೋನು, ರುದ್ರನಿಂದಲೇ ಸ್ತುತಿಸಲ್ಪಡೋನು. ಭಾಗವತದಲ್ಲಿ ಹೇಳಿದ ಹಾಗೆ ಹರಿವರ್ಷದಲ್ಲಿ ಪ್ರಹ್ಲಾದನಿಂದ ದಿನಾ ಪೂಜೆಗೊಳ್ಳುತ್ತಿರುವನು ನರಸಿಂಹನೇ. ಆಚಾರ್ಯ ಮಧ್ವರು ತಮ್ಮ ನಖಸ್ತುತಿಯಲ್ಲಿ ಆತನನ್ನ ತುಂಬ ವಿಶೇಷವಾಗಿ ಕೊಂಡಾಡಿದ್ದಾರೆ. ಹೀಗೆ ದೇವಸ್ಯ ಪದ ನರಸಿಂಹನ ದಿವ್ಯತ್ವ, ಲೀಲೆ, ಪೂಜ್ಯತೆಯನ್ನ ಹೇಳುತ್ತೆ. ಮುಂದಿನದು ಧೀಮಹಿ. ಇದರರ್ಥ ನಾವು ಧ್ಯಾನಿಸುತ್ತೇವೆ. ಇದು ನೇರವಾಗಿ ಧ್ಯಾನ ಕ್ರಿಯೆಯನ್ನೇ ಹೇಳೋ ಪದ. ಇದನ್ನ ನರಸಿಂಹನಿಗೆ ಹೇಗೆ ಅನ್ವಯಿಸೋದು? ಧೀಮಹಿ, ನಾವು ಧ್ಯಾನಿಸುತ್ತೇವೆ. ಈ ಪದ ಏನ್ ಹೇಳುತ್ತೆ ಅಂದ್ರೆ, ನರಸಿಂಹ ನಮ್ಮ ಧ್ಯಾನಕ್ಕೆ ಅತ್ಯಂತ ಯೋಗ್ಯವಾದ ವಸ್ತು, ವಿಷಯ ಅಂತ. ಅವನನ್ನು ಹೇಗೆ ಧ್ಯಾನಿಸಬೇಕು? ಪ್ರಣವ ಅಂದ್ರೆ ಓಂಕಾರದ ಮಕಾರದಿಂದ, ನರಸಿಂಹ ಪಂಚಾಕ್ಷರಿ ಮಂತ್ರದಿಂದ, ನರಸಿಂಹ ಅನುಷ್ಟುಪ್ ಮಂತ್ರದಿಂದ, ನರಸಿಂಹ ಗಾಯತ್ರಿಯಿಂದ, ಹೀಗೆ ಅನೇಕ ಮಂತ್ರಗಳಿಂದ ಅವನನ್ನು ಧ್ಯಾನ ಮಾಡ್ತಾರೆ. ಯಾವ ಗುಣಗಳನ್ನು ಚಿಂತಿಸಿ ಧ್ಯಾನಿಸಬೇಕು? ಭಯ ಮತ್ತು ಸಾವನ್ನ ದೂರ ಮಾಡೋ ಸರ್ವ ಭಯಾಂತಕನಾಗಿ, ನಮ್ಮೊಳಗೆ ಮತ್ತೆ ಹೊರಗಡೆ ಇರೋ ಕೆಟ್ಟ ಗುಣಗಳನ್ನ, ದುಷ್ಟಶಕ್ತಿಗಳನ್ನ ನಾಶ ಮಾಡೋನಾಗಿ, ಕಷ್ಟಕಾಲದಲ್ಲಿ ಆಪತ್ನಲ್ಲಿ ತಕ್ಷಣ ಬಂದು ರಕ್ಷಿಸೋ ಆಪತ್ ಬಾಂಧವನಾಗಿ ಅವನು ಧ್ಯಾನಕ್ಕೆ ತುಂಬ ಅರ್ಹ. ವಿಷ್ಣು ಸಹಸ್ರನಾಮದಲ್ಲಿ ನಾರಸಿಂಹ ವಪುಹು ಸಿಂಹಾಹ ಅಂತ ಬರ್ತಲ್ಲ, ಆ ನಾಮಗಳಿಂದ ಮಹಾಭಾರತದಲ್ಲಿ ಭೀಮನ ಪರಾಕ್ರಮಕ್ಕೆ ಶಕ್ತಿಯಾಗಿ, ನಾವು ಕೈಯಲ್ಲಾಕೋ ಚಕ್ರಮುದ್ರೆಯ ಅಧಿದೇವತೆಯಾಗಿ, ಸಮುದ್ರದೊಳಗಿನ ಬಡಬಾಗ್ನಿ ರೂಪದಲ್ಲಿ, ಸಂಕರ್ಷಣ ರೂಪದಲ್ಲಿ, ಹೀಗೆಲ್ಲ ನರಸಿಂಹನೇ ಧ್ಯಾನಿಸಲ್ಪಡುವನು ಅಂತ ಆಕರ ವಿವರಿಸುತ್ತೆ. ಧ್ಯಾನಕ್ಕೆ ಇಷ್ಟೆಲ್ಲ ಆಯಾಮಗಳಾ? ನರಸಿಂಹನ ಬೇರೆ ಬೇರೆ ರೂಪಗಳು, ಗುಣಗಳು, ಮಂತ್ರಗಳು ಎಲ್ಲವೂ ಧೀಮಹಿ ಪದದ ಚಿಂತನೆಯಲ್ಲಿ ಸೇರುತ್ತೆ. ಸರಿ, ಕೊನೆಯ ಭಾಗ ಧ್yo ಯೋ ನಃ ಪ್ರಚೋದಯಾತ್. ನಮ್ಮ ಬುದ್ಧಿಗಳನ್ನು ಧೀ, ಯಾರು ಯಹ ನಮ್ಮ ನಃ ಕಣೆಗೆ ಪ್ರೇರೇಪಿಸುವನೋ, ಪ್ರಚೋದಯಾತ್. ಇದು ಬುದ್ಧಿಶಕ್ತಿ, ಜ್ಞಾನದ ಪ್ರೇರಣೆಗೆ ಸಂಬಂಧಿಸಿದ್ದು ಅಲ್ವಾ? ಧ್yo ಯೋ ನಃ ಪ್ರಚೋದಯಾತ್. ನಮ್ಮ ಬುದ್ಧಿಗಳನ್ನು ಯಾರು ಪ್ರಚೋದಿಸುವನೋ. ಹೌದು, ಇದು ಗಾಯತ್ರಿ ಮಂತ್ರದ ಪ್ರಾರ್ಥನಾ ಭಾಗ. ನರಸಿಂಹನೇ ನಮ್ಮ ಬುದ್ಧಿಗಳಿಗೆ, ನಮ್ಮ ಅರಿವಿಗೆ, ನಮ್ಮ ಜ್ಞಾನಕ್ಕೆ ಒಳ್ಳೆ ಪ್ರೇರಣೆ ಕೊಡೋನು ಅನ್ನೋದನ್ನ ಇದು ಹೇಳುತ್ತೆ. ಅವನು ಹೇಗೆ ಪ್ರೇರೇಪಿಸ್ತಾನೆ? ಅವನು ತನ್ನ ಸರ್ವವ್ಯಾಪಕತ್ವವನ್ನ, ಕಂಬದಿಂದ ಹೇಗೆ ಬಂದ, ತನ್ನ ಅವತಾರದ ಉದ್ದೇಶ, ವಿಶೇಷತೆಯನ್ನ, ವರದ ಕಟ್ಟುಪಾಡುಗಳನ್ನ ಮೀರಿದ್ದು ಹೇಗೆ, ತನ್ನ ಭಕ್ತ ವಾತ್ಸಲ್ಯವನ್ನ, ಪ್ರಹ್ಲಾದನ ರಕ್ಷಣೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಹಾಗೆ ನಮ್ಮ ಬುದ್ಧಿಯನ್ನ ಪ್ರಚೋದಿಸ್ತಾನೆ. ಅವನು ಮೊದಲು ಶಬ್ದದಿಂದ, ಆ ಭಯಂಕರ ಗರ್ಜನೆ, ಆಮೇಲೆ ರೂಪದಿಂದ ಜಗತ್ತಿಗೆ ತನ್ನ ಇರುವಿಕೆಯನ್ನ ತಿಳಿಸೋದನ್ನ ಸಾಧಕರು ಚಿಂತಿಸುವ ಹಾಗೆ ಪ್ರೇರಣೆ ಕೊಡ್ತಾನೆ. ದೇವತೆಗಳಿಗೆ ವರ ಕೊಡುವಾಗ ಹುಷಾರಾಗಿರಿ ಅಂತ, ಪ್ರಹ್ಲಾದನಿಗೆ ಅವನ ತಂದೆ ಸತ್ತ ಮೇಲೆ ಪಿತೃಕಾರ್ಯ ಮಾಡು ಅಂತ, ಕಾಡಿನ ಪ್ರಾಣಿಗಳಿಗೆ ಭಯ ಆದಾಗ ಗುಹೆಯಲ್ಲಿ ಅಡುಕೊಳ್ಳಿ ಅಂತ, ರುದ್ರನಿಗೆ ಯಾವಾಗಲೂ ಒಳ್ಳೆ ಕೆಲಸ ಮಾಡ್ತಾ ಇರು ಅಂತ. ಹೀಗೆ ಎಲ್ಲಾ ಜೀವಿಗಳಿಗೂ ಅವರವರ ಯೋಗ್ಯತೆಗೆ ತಕ್ಕಂತೆ ಸರಿದಾರಿಯಲ್ಲಿ ನಡೆಯೋಕ್ಕೆ, ಸರಿಯಾದ ಜ್ಞಾನ ಪಡೆಯೋಕೆ ಪ್ರೇರಣೆ ಕೊಡೋನು ಆ ನರಸಿಂಹನೇ. ಅಷ್ಟೇ ಯಾಕೆ, ತನ್ನ ಉಗ್ರರೂಪ ನೋಡಿ ಎಲ್ಲರೂ ಹೆದರಿಕೊಂಡಾಗ ಅದನ್ನ ಶಾಂತ ಮಾಡೋಕೆ ಬಾಲಕ ಪ್ರಹ್ಲಾದನನ್ನೇ ಕಳಿಸು ಅಂತ ಸ್ವತಃ ಬ್ರಹ್ಮನಿಗೆ ಪ್ರೇರಣೆ ಕೊಟ್ಟಿದ್ದೂ ನರಸಿಂಹನೇ. ಹೀಗೆ ಅವನು ನಮ್ಮ ಧೀಶಕ್ತಿಯನ್ನ ಪ್ರೋತ್ಸಾಹನೆ ಮಾಡೋನು. ವಾವ್! ಇದು ನಿಜಕ್ಕೂ ಗಾಯತ್ರಿ ಮಂತ್ರದ ಒಂದೊಂದು ಪದಕ್ಕೂ ನರಸಿಂಹನ ಲೀಲೆ, ಗುಣ, ತತ್ವಗಳನ್ನ ಎಷ್ಟು ಚೆನ್ನಾಗಿ ಸಮಗ್ರವಾಗಿ ಜೋಡಿಸಿದ್ದಾರೆ.
ಇದು ಬರೀ ಮಂತ್ರ ಹೇಳೋದಲ್ಲ, ಅದನ್ನ ಅನುಭವಿಸೋದು, ಅದರ ಜೊತೆ ಒಂದಾಗೋ ದಾರಿಯನ್ನೇ ತೋರಿಸುತ್ತೆ. ಪಠಣ ಅನ್ನೋದು ಅನುಸಂಧಾನ ಆದಾಗ ಅದರ ಶಕ್ತಿನೇ ಬೇರೆ ಅಲ್ವಾ? ಖಂಡಿತ ಖಂಡಿತ. ಆಕರದಲ್ಲಿ ನರಸಿಂಹನನ್ನ ಚಿಂತನೆ ಮಾಡೋಕೆ ಬೇರೆ ಕ್ರಮಗಳ ಬಗ್ಗೆನೂ ಏನಾದ್ರೂ ಹೇಳಿದ್ದಾರಾ? ಹೌದು, ಗಾಯತ್ರಿ ಮಂತ್ರದ ಮೂಲಕ ಚಿಂತನೆ ಮಾಡೋ ಈ ಕ್ರಮವನ್ನ ತುಂಬಾ ವಿಸ್ತಾರವಾಗಿ ಹೇಳಿದ ಮೇಲೆ ಆಕರದಲ್ಲಿ ಚಿಕ್ಕದಾಗಿ ಇನ್ನೂ 2 ರೀತಿಗಳನ್ನ ಹೇಳಿದ್ದಾರೆ. ಒಂದು, ನಾರಾಯಣ ಅಷ್ಟಾಕ್ಷರ ರೂಢವಾಗಿ ಚಿಂತನೆ ಮಾಡೋದು. ಅಂದ್ರೆ ಓಂ ನಮೋ ನಾರಾಯಣಾಯ ಅನ್ನೋ 8 ಅಕ್ಷರದ ಮಂತ್ರದ ಒಂದೊಂದು ಅಕ್ಷರಕ್ಕೂ ನರಸಿಂಹನ ಗುಣಗಳನ್ನ ಅನ್ವಯಿಸಿ ಚಿಂತನೆ ಮಾಡೋದು. ಓಹ್, ಇನ್ನೊಂದು, ಪ್ರಣವಾರೂಢವಾಗಿ ಚಿಂತಿಸೋದು. ಅಂದ್ರೆ ಓಂಕಾರದ ಅ ಉ ಮ ಅನ್ನೋ 3 ಮಾತ್ರೆಗಳಿಗೆ ತಕ್ಕ ಹಾಗೆ ನರಸಿಂಹನನ್ನ ಹೇಗೆ ಚಿಂತಿಸಬಹುದು ಅಂತಾನೂ ಉಲ್ಲೇಖ ಇದೆ. ಆದರೆ ಈ ಅಧ್ಯಾಯದ ಮುಖ್ಯ ಗಮನ ಪೂರ್ತಿಯಾಗಿ ಗಾಯತ್ರಿ ಮಂತ್ರ ಮತ್ತು ನರಸಿಂಹನ ಸಂಬಂಧದ ಮೇಲೆಯೇ ಇದೆ. ಹಾಗಾದ್ರೆ ಇವತ್ತಿನ ಈ ನಮ್ಮ ಆಳವಾದ ವಿಶ್ಲೇಷಣೆಯಿಂದ ನಾವು ಕಂಡುಕೊಂಡ ಮುಖ್ಯವಾದ ವಿಷಯ ಅಂದ್ರೆ ಗಾಯತ್ರಿ ಮಂತ್ರಕ್ಕೂ ನರಸಿಂಹಾವತಾರಕ್ಕೂ ಒಂದು ತುಂಬಾ ಆಳವಾದ ಬಿಡಸಲಾಗದ ಸಂಬಂಧ ಇದೆ. ಗಾಯತ್ರಿ ಮಂತ್ರದ ಪಠನ ಅಥವಾ ಅನುಸಂಧಾನ ಅನ್ನೋದು ಬರೀ ಶಬ್ದಗಳ ಯಾಂತ್ರಿಕ ಉಚ್ಚಾರಣೆಯಲ್ಲ. ಅದಕ್ಕಿಂತ ಹೆಚ್ಚಾಗಿ ಅದು ಭಗವಂತನ, ವಿಶೇಷವಾಗಿ ಭಯವನ್ನ ನಿವಾರಣೆ ಮಾಡೋ, ಕೆಟ್ಟದ್ದನ್ನ ಶಿಕ್ಷಿಸೋ, ಭಕ್ತರನ್ನ ರಕ್ಷಿಸೋ ನರಸಿಂಹದೇವರ ಅಸಂಖ್ಯ ಗುಣಗಳನ್ನ, ಮಹಿಮೆಯನ್ನ, ಸ್ವರೂಪವನ್ನ ಚಿಂತನೆ ಮಾಡೋ ಒಂದು ಶಕ್ತಿಯುತವಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಾಧನ ಆಗಬಲ್ಲದು. ಹೌದು, ಖಂಡಿತವಾಗಿಯೂ. ಆಕರ ಇದನ್ನೇ ಮತ್ತೆ ಮತ್ತೆ ಹೇಳುತ್ತೆ. ನರಸಿಂಹ ಎಲ್ಲೆಲ್ಲೂ ಇರೋನು, ಎಲ್ಲಾ ಶಕ್ತಿ ಇರೋನು, ಎಲ್ಲಾ ತಿಳಿದಿರೋನು, ಕರುಣಾಮಯಿ, ಪಾಪನಾಶಕ, ಭಕ್ತರಕ್ಷಕ. ಗಾಯತ್ರಿ ಮಂತ್ರಳ ಮೂಲಕ ಅದರ ಒಂದೊಂದು ಪದದ ಅರ್ಥ ಚಿಂತನೆ ಮಾಡ್ತಾ ಆತನ ಈ ಗುಣಗಳನ್ನು ಅನುಸಂಧಾನ ಮಾಡೋದ್ರಿಂದ ನಮ್ಮ ದೋಷಗಳು ಹೋಗುತ್ತೆ, ನಮ್ಮ ಅಜ್ಞಾನ ಕಳೆದು ಜ್ಞಾನ ಹೆಚ್ಚುತ್ತೆ, ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪರಮಾತ್ಮನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಅಂತ ಆಕರ ಶಾಸ್ತ್ರದ ಆಧಾರಗಳ ಜೊತೆ ಸ್ಪಷ್ಟವಾಗಿ ಹೇಳುತ್ತೆ. ಇದು ಬರೀ ಒಂದು ಭಾವನಾತ್ಮಕ ನಂಬಿಕೆ ಅಲ್ಲ, ಇದು ತರ್ಕಬದ್ಧವಾದ ಶಾಸ್ತ್ರ ಒಪ್ಪುವ ಒಂದು ಚಿಂತನಾ ಕ್ರಮ. ಖಂಡಿತ. ಈ ಚರ್ಚೆ ನಮ್ಮ ಕೇಳುಗರಲ್ಲಿ ಒಂದು ಹೊಸ ನೋಟವನ್ನ, ಚಿಂತನೆಗೆ ಒಂದು ಹೊಸ ದಾರಿಯನ್ನ ತೆರೆದಿರಬಹುದು ಅಂತ ನಾನು ಭಾವಿಸ್ತೀನಿ. ಗಾಯತ್ರಿ ಮಂತ್ರದ ಮೊದಲನೇ ಪದ ತತ್, ಆ ಪರಮಸತ್ಯ, ಅದು ನರಸಿಂಹ ರೂಪದಲ್ಲಿ ಬರೀ ಪ್ರಹ್ಲಾದನಿಗಾಗಿ ಅಲ್ಲ, ಎಲ್ಲಾ ಜೀವಿಗಳ ರಕ್ಷಣೆಗಾಗಿ ಜಡ ಅಂತ ಅನಿಸೋ ಕಂಬದಿಂದಲೂ ಹೊರಬರಬಲ್ಲದು ಅನ್ನೋ ನಂಬಿಕೆ. ಆ ಶಕ್ತಿ ಎಲ್ಲೆಲ್ಲೂ ಯಾವಾಗ್ಲೂ ನಮ್ಮ ಸುತ್ತ, ನಮ್ಮೊಳಗೆ ಇದೆ ಅನ್ನೋ ಚಿಂತನೆ ಇವತ್ತಿನ ನಮ್ಮ ಈ ಆಧುನಿಕ ಜೀವನದ ನೂರಾರು ಒತ್ತಡಗಳು, ಭಯಗಳು, ಸವಾಲುಗಳನ್ನ ಎದುರಿಸೋಕೆ ಬೇಕಾದ ಒಂದು ಮಾನಸಿಕ ಧೈರ್ಯವನ್ನ, ಆತ್ಮವಿಶ್ವಾಸವನ್ನ ಹೇಗೆ ಕೊಡಬಹುದು? ಇದು ಬಹುಶಃ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕಾದ, ಅನುಸಂಧಾನ ಮಾಡಬೇಕಾದ ವಿಷಯವೇನೋ ಅಲ್ವಾ? ಹೌದು, ಖಂಡಿತ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮ ಜೊತೆ ಇದ್ದು ಇಷ್ಟೊಂದು ಅಮೂಲ್ಯವಾದ ಚಿಂತನೆಗಳನ್ನ ಹಂಚಿಕೊಂಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ನಿಮ್ಗೂ ಧನ್ಯವಾದಗಳು. ಮುಂದಿನ ಸಲ ಮತ್ತೊಂದು ಆಕರದೊಂದಿಗೆ ಮತ್ತೊಂದು ವಿಷಯದ ಆಳಕ್ಕಿಳಿಯೋಣ. ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ.